ವೆಲ್ಕಮ್ ಟು ಆರ್ ಜೆ ವಿ ಎನ್ ಚಾನಲ್. ನಾನು ಇನ್ನೊಂದು ಬಾಳೆ ಎಲೆ ಊಟದ ಹೋಟೆಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಸವೇಶ್ವರ ಖಾನಾವಳಿ ಅಂತ. ಇದು ಜಯನಗರ 3ನೇ ಹಂತದಲ್ಲಿದೆ. ನಾಗಾರ್ಜುನ ಹೋಟೆಲ್ ಎದುರುಗಡೆ ಬರುತ್ತೆ ನಿಮಗೆ. ಜಯನಗರ 3rd ಬ್ಲಾಕ್ ಸಿಗ್ನಲ್ ಹತ್ರ ಈ ಹೋಟೆಲ್ ಇದೆ. ಇಲ್ಲಿ ಈಗ ನಾನು ಉತ್ತರ ಕರ್ನಾಟಕದ ಊಟದ ರುಚಿಯನ್ನು ನೋಡಬೇಕು ಅಂತ ಬಂದೆ. ಬನ್ನಿ, ಏನೇನು ಇಲ್ಲಿ ಇರುತ್ತೆ, ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ನೋಡೋಣ. ಬನ್ನಿ ಹೋಗೋಣ. ಇದು ಉತ್ತರ ಕರ್ನಾಟಕದ ಹೋಟೆಲ್. ಇದು ಒರಿಜಿನಲ್ ಬ್ರ್ಯಾಂಚ್ ಬಂದು ಹುಬ್ಳಿ, ಧಾರವಾಡ ಮತ್ತು ಬೆಂಗಳೂರಿನಲ್ಲಿದೆ. ಇಲ್ಲಿ ಜಯನಗರ 3rd ಬ್ಲಾಕಲ್ಲಿ ಇದು ಶುರುವಾಗಿ ಒಂದು 5 ವರ್ಷ ಆಗಿದೆ. ಇದರ ರುಚಿಯನ್ನು ನೋಡಲು ಹೋಗೋಣ. ಇದು ಮೆನು ನೋಡಿ, ಈ ದಿನ ಮೆನು ಯಾವ ಥರ ಇದೆ ಅನ್ನೋದನ್ನು ಇಲ್ಲಿ ಹಾಕಿದ್ದಾರೆ. ತಾವುಗಳೆಲ್ಲ ನೋಡಬಹುದು. ಬಸವೇಶ್ವರ ಖಾನಾವಳಿ ಇದು ಜೋಳದ ಊಟದ ರೊಟ್ಟಿಗೆ ತುಂಬ ಪ್ರಖ್ಯಾತವಾಗಿದೆ. ಇಲ್ಲಿ ಹೇಗೆ ಅಂತ ಹೇಳಿದರೆ, ವೀಕೆಂಡ್ಸಲ್ಲೆಲ್ಲ ತುಂಬ ರಶ್ ಇರುತ್ತೆ. ಮತ್ತು ಇದು ಹೈಜೀನಿಕ್ ಆಗಿದೆ, ಮತ್ತು ಹೈಜೀನಿಕ್ ಆಗಿದೆ. ಇದು ಅದಕ್ಕೋಸ್ಕರ ನಾವು ನೋಡೋಣ ಅಂತ ಬಂದ್ವಿ, ಟೇಸ್ಟ್ ನೋಡೋಣ ಅಂತ ಬಂದ್ವಿ. ಇಲ್ಲಿ ಯಾವ ಥರ ಇದೆ ಅಂತ ನೋಡೋಣ ನಾವು. ಇಲ್ಲಿ ನೋಡೋಣ ಬನ್ನಿ, ಯಾವ ಥರ ರುಚಿಯಾಗಿದೆ ಅನ್ನೋದನ್ನೆಲ್ಲ ಊಟ. ಮೊದಲು ಇವರು ನಮಗೆ ಒಂದು ಬ್ರಿಜ್ಲರಿ ಬಾಟಲ್ ಥರ ಒಂದು ವಾಟರ್ ಕೊಡ್ತಾರೆ. ಆಮೇಲೆ ಬಾಳೆಲೆ ಹಾಕ್ತಾರೆ. ಇದು ಅವರು ಮೊದಲೇ ತೊಳೆದಿರ್ತಾರೆ. ನಾವು ಒಂದು ಸತಿ ವಾಶ್ ಮಾಡಿಕೊಂಡ್ರೆ ನೀರಲ್ಲಿ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಮೊದಲು ಅವರು ಬೇಳೆ ಹೋಳಿಗೆನೇ ಹಾಕ್ತಾರೆ. ಬೇಳೆ ಹೋಳಿಗೆಗೆ ಬಿಸಿ ಬಿಸಿಯಾಗಿ ಅವರು ಏನಾದ್ರೂ ಬಡಿಸೋದು. ಬೇಳೆ ಹೋಳಿಗೆಗೆ ಬೇಳೆ ಒಂದು ತುಪ್ಪ ಹಾಕಿ, ಸೌತೆಕಾಯಿ, ಕ್ಯಾರೆಟು ಅದನ್ನೆಲ್ಲ ಒಂದು ರಾ ವೆಜಿಟೇಬಲ್ಸ್ ಥರ ಕೊಡ್ತಾರೆ. ಆಮೇಲೆ ಜುಣುಕ, ಫೇಮಸ್ ಫಾರ್ ಉತ್ತರ ಕರ್ನಾಟಕದ ಒಂದು ಊಟ. ಇದು ತೆಂಗಿನಕಾಯಿ ಚಟ್ನಿ. ಆ ಜುಣುಕದ ಜೊತೆಗೆ ನಾವು ಅದನ್ನು ನೆಂಚ್ಕೊಂಡು ತಿಂದರೆ ಭಾಳ ರುಚಿಯಾಗಿರುತ್ತೆ. ಆಮೇಲೆ ಕೋಸಂಬರಿ. ಈ ಕೋಸಂಬರಿಯಲ್ಲಿ ಅವರು ಸೌತೆಕಾಯಿ ಎಲ್ಲ ಏನೂ ಹಾಕಿರಲ್ಲ, ಬರೀ ತೆಂಗಿನಕಾಯಿ ಒಗ್ಗರಣೆ ಮಾಡಿರ್ತಾರೆ. ಇದು ಮಡಕೆ ಕಾಳಿನ ಪಲ್ಯ. ಆಮೇಲೆ ಸೊಪ್ಪಿನ ಪಲ್ಯ. ಇದು ಸೌತೆಕಾಯಿ ರಾಯ್ತ. ಸೌತೆಕಾಯಿ ಮತ್ತು ಈರುಳ್ಳಿ ಹಾಕಿ ರಾಯ್ತ ಮಾಡಿರ್ತಾರೆ. ಬದನೆಕಾಯಿ ಎಣ್ಣೆಗಾಯಿ. ಇದು ಬದನೆಕಾಯಿ ಎಣ್ಣೆಗಾಯಿ ಬಂದು ಉತ್ತರ ಕರ್ನಾಟಕದ ಒಂದು ಫೇಮಸ್ ಅಡಿಗೆ. ಅದು ಜೋಳದ ರೊಟ್ಟಿ ಜೊತೆಗೆ ಭಾಳ ಹೊಂದುತ್ತೆ. ಅದು ನಾನು ಸ್ಪೈಸಿಯಾಗಿರುತ್ತೆ ಅಂತ ಅಂದ್ಕೊಂಡೆ. ಇಲ್ಲ, ನಾವು ತಿನ್ನೋ ನಮ್ಮ ಟೇಸ್ಟ್ಗೆ ಚೆನ್ನಾಗಿತ್ತು. ಮತ್ತು ಬೆಣ್ಣೆ ಕೊಡ್ತಾರೆ. ಬೆಣ್ಣೆನ ನಾವು ಈ ಥರ ಇದು ಮಾಡಿಕೊಂಡು ತಿಂದರೆ ಭಾಳ ಚೆನ್ನಾಗಿರುತ್ತೆ. ಎಲ್ಲ ಅಡುಗೆಗಳನ್ನೂ ಕೂಡ ಅವರು ಬಿಸಿ ಬಿಸಿಯಾಗೇ ಬಡಿಸ್ತಾರೆ. ಈ ಥರ ನಾವು ಬೆಣ್ಣೆಯನ್ನು ಹಚ್ಕೊಂಡು ತಿಂದರೆ, ಎಣ್ಣೆಗಾಯಿ ಜೊತೆ ತಿಂದರೆ ಅದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈ ಜುಣುಕ ಕೂಡ ಅಷ್ಟೇ ಸ್ವಲ್ಪ ಸ್ಪೈಸಿಯಾಗಿತ್ತು, ಚೆನ್ನಾಗಿತ್ತು. ಅಂದರೆ ಇದು ಉತ್ತರ ಕರ್ನಾಟಕದ ಅಡುಗೆ ಸ್ವಲ್ಪ ಸ್ಪೈಸಿಯಾಗೇ ಇರುತ್ತೆ. ಆಮೇಲೆ ಈಗ ಇದು ನೀರು ಮಜ್ಜಿಗೆ. ಇದಕ್ಕೆ ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಕೊಡ್ತಾರೆ ಮಧ್ಯದಲ್ಲಿ. ಮತ್ತು ಮೆಣಸಿನಕಾಯಿ ಬಜ್ಜಿ, ಅದು ಕೂಡ ಬಿಸಿ ಬಿಸಿಯಾಗಿ ಖಾರವಾಗಿತ್ತು, ತುಂಬ ಚೆನ್ನಾಗಿತ್ತು. ಅದು ಹೇಗೆ ಅಂತ ಹೇಳಿದ್ರೆ, ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಬೇಕು ಅಂತ ಹೇಳಿದ್ರೆ. ಇಲ್ಲ ಅಂದರೆ ಅವರು ಅವ್ರಿಗೆ ಸೇರಿಸೋದಿಲ್ಲ. ಆಮೇಲೆ ಇಲ್ಲಿ ಬಿಳಿ ಅನ್ನ ಕೂಡ, ವೈಟ್ ರೈಸ್ ಕೂಡ ಹಾಕ್ತಾರೆ ಲಾಸ್ಟಲ್ಲಿ. ಸೊ ಅದನ್ನು ನಾವು ಸಾಂಬಾರು ಜೊತೆಗೆ ತಿನ್ಬೋದು. ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದ್ರು, ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಅದ್ರ ಮೇಲೆ ತುಪ್ಪ ಕೂಡ ಬಳಸ್ತಾರೆ. ಅದಾದ ಮೇಲೆ ರಸಮ್ ಕೂಡ, ಹುರುಳಿಕಾಯಿ ಹಪ್ಪಳ ಹಾಕಿದ್ದಾರೆ. ಅದು ಹುರುಳಿ ಕಾಳಿನ ಹಪ್ಪಳ. ಅದು ಸ್ಪೈಸಿಯಾಗಿತ್ತು. ಇದು ಟೊಮೆಟೊ ಸಾರು, ತುಂಬ ಚೆನ್ನಾಗಿ ಜೀರಿಗೆ, ಮೆಣಸು ಎಲ್ಲ ಹಾಕಿ ಮಾಡಿದ್ರು, ಚೆನ್ನಾಗಿತ್ತು. ಆಮೇಲೆ ಲಾಸ್ಟಲ್ಲಿ ಗಟ್ಟಿ ಮೊಸರು ಹಾಕ್ತಾರೆ, ಅದು ಕೂಡ ಚೆನ್ನಾಗಿತ್ತು. ಮತ್ತು ಬೀಡ ಜೊತೆಗೆ ಅದನ್ನು ಇದು ಮಾಡ್ತಾರೆ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದು ಇಬ್ಬರಿಗೆ 620 ರೂಪಾಯಿ ಆಯಿತು.
ಸೊ ರೀಸನಬಲ್ ಅಂತ ಅನಿಸ್ಬೋದು. ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.